ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಹಾಗೂ ಡಿಸಿಎಂ ಸನ್ಮಾನ ಸ್ವೀಕರಿಸಿದ ಬಳಿಕ 5 ನಿಮಿಷ ಮಾತುಕತೆ ನಡೆಸಿ ಅಲ್ಲಿಂದ ತಮಿಳುನಾಡಿನ ಗುಡಲೂರು ಕಡೆ ರಾಹುಲ್ ಗಾಂಧಿ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಭೇಟಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ರಾಜಕೀಯ ಚರ್ಚೆಗಳು ಆಗಿಲ್ಲ. ಗೊಂದಲದ ಬಗ್ಗೆ ನಾನು ಅಥವಾ ಡಿಸಿಎಂ ಮಾತನಾಡಬೇಕು, ಬೇರೆ ಯಾರೋ ಮಾತನಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದೇ ಅಂತಿಮ ತೀರ್ಮಾನ ಅಂತ ಹೇಳಿದ್ದಾರೆ. ಇಲ್ಲಿ ಗೊಂದಲ ಏನಿದೆ, ಗೊಂದಲ ಏನಪ್ಪ ಇದೆ, ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಇನ್ನು ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. 2 ನಿಮಿಷಗಳ ಕಾಲ ಗುಪ್ತವಾಗಿ ಇಬ್ಬರು ಮಾತುಕತೆ ನಡೆಸಿದ್ದು, ಬಳಿಕ ಡಿಕೆಶಿ ಕೈಕುಲುಕಿ ದೆಹಲಿಗೆ ರಾಹುಲ್ ಗಾಂಧಿ ತೆರಳಿದ್ರು. ಇನ್ನು ತಮಿಳುನಾಡಿನಿಂದ ದೆಹಲಿಗೆ ಹೋಗಲು ರಾಹುಲ್ ಗಾಂಧಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಈ ವೇಳೆ ಬೀಳ್ಕೊಡಲು ಬಂದಿದ್ದ ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ ರನ್ವೇನಲ್ಲೇ 2 ನಿಮಿಷ ಮಾತುಕತೆ ನಡೆಸಿದರು. ಸಂಪುಟ ಪುನಾರಚನೆ ಕುರಿತು ಚರ್ಚೆಗೆ ದೆಹಲಿಗೆ ಭೇಟಿ ನೀಡುವ ಬಗ್ಗೆ ಸಿಎಂ ಸಮಯ ಕೇಳಿದ್ದಾರೆ. ಸದ್ಯದಲ್ಲೇ ತಿಳಿಸುತ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಈ ನಡುವೆ ನರೇಗಾ ಹೋರಾಟ ಮತ್ತು ಪ್ರತಿಭಟನೆ ವಿಶೇಷ ಅಧಿವೇಶನ ಕರೆದಿರುವ ಬಗ್ಗೆಯೂ ಸಿಕ್ಕ ಕೆಲವೇ ನಿಮಿಷಗಳ ಕಾಲಾವಕಾಶದಲ್ಲಿ ಉಭಯ ನಾಯಕರು ಚರ್ಚೆ ಮಾಡಿದ್ದಾರಂತೆ. Of all the things of the puppet. Of all the things of the puppet. ಇಂದು ಜರ್ಮನ್ ಫೆಡರಲ್ ಚಾನ್ಸಲರ್ ನೇತೃತ್ವದ ನಿಯೋಗ ಬೆಂಗಳೂರಿಗೆ ಭೇಟಿ ನೀಡಿತ್ತು. ಈ ವೇಳೆ ಸಿಎಂ ಡಿಸಿಎಂ ಸ್ವಾಗತಕ್ಕೆ ತೆರಳದಿದ್ದಕ್ಕೆ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ಜರ್ಮನ್ ಚಾನ್ಸಲರ್ ಬೆಂಗಳೂರಿಗೆ ಬಂದಿಳಿದಾಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸ್ವಾಗತಕ್ಕೆ ತೆರಳಿದ್ದಾರೆ. ಊಟಿಗೆ ಪ್ರಯಾಣಿಸ್ತಾ ಇದ್ದಂತಹ ರಾಹುಲ್ ಗಾಂಧಿ ಸ್ವಾಗತಕ್ಕೆ ಮೈಸೂರಿಗೆ ಹೋಗಿದ್ದಾರೆ. ವಿಶ್ವದ ಬಲಿಷ್ಠ ಆರ್ಥಿಕತೆಗಳಲ್ಲಿ ಒಂದಾದ ರಾಷ್ಟ್ರದ ಮುಖ್ಯಸ್ಥರನ್ನ ಸ್ವಾಗತಿಸುವುದು ಇವರಿಗೆ ಮುಖ್ಯ ಆಗಿರಲ್ಲ. ರಾಜಕೀಯ ನಿಷ್ಠೆ ಮತ್ತು ಹೈಕಮಾಂಡ್ ಮೆಚ್ಚಿಸುವಿಕೆಗಾಗಿ ಇವರು ತೊಡಗಿದ್ದಾರೆ ಅಂತ ರಾಹುಲ್ ಗಾಂಧಿಯ ಭೇಟಿ ಮಾಡಲಿಕ್ಕೆ ಹೋದಂತವರ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ರಾಜ್ಯ ಶಿಷ್ಟಾಚಾರದಲ್ಲಿ ಎಂತಹ ನಿರ್ಗಮನ ಅಂತ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತದ್ದು. ಜರ್ಮನ್ ಚಾನ್ಸಲರ್ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಮುಖ್ಯಮಂತ್ರಿ ಮೈಸೂರಲ್ಲಿ ರಾಹುಲ್ ಗಾಂಧಿಯವರನ್ನ ಸ್ವಾಗತಿಸುವ ಬದಲು ಜರ್ಮನ್ ಚಾನ್ಸಲರ್ ಅವರನ್ನ ಸ್ವಾಗತಿಸಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹೀಗಾಗಿ ಇವತ್ತು ಅರಮನೆ ಮೈದಾನದಲ್ಲಿ ತಯಾರಿಯ ಕುರಿತು ಕೆಪಿಸಿಸಿಯಿಂದ ಸಭೆ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ ಪ್ರತಿಭಟನೆಯ ರೂಪುರೇಷೆ ಸಿದ್ಧತೆ ಕುರಿತು ಚರ್ಚಿಸಲಾಗಿದೆ. ಸಭೆಯಲ್ಲಿ ಸಚಿವರು, ಶಾಸಕರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಬಳಿಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಮನ್ರೇಗವನ್ನು ರದ್ದು ಮಾಡಿ ವಿಜಿ ವಿಬಿ ಜಿ ರಾಮ್ಜಿ ಅಂತಕ್ಕಂಥ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಅವ್ರಿಗೆ ಮಹಾತ್ಮ ಗಾಂಧಿಯವರ ಹೆಸರಿರ್ತಕ್ಕಂಥದ್ದು ಅಲರ್ಜಿ. ಮನ್ರೇಗಾ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು, ವಾಪಸ್ ಬರಬೇಕು. ಮತ್ತೆ ವಿಬಿ ಜಿ ರಾಮ್ಜಿ ಕಾಯ್ದೆ ರದ್ದಾಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು. ಇದರಿಂದ ಏನು ಅನುಕೂಲ ಆಗ್ತಿತ್ತು ಅಂದ್ರೆ 6,000 ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇತ್ತು. ಇವತ್ತು 60-40% ಅಂತ ಮಾಡಿದ್ದಾರೆ. ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ. ಇವತ್ತು ಇದನ್ನ ಮುಗಿಸಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವರನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ.
ಅವ್ರ ಹೆಸರನ್ನ ಕೊಂದಿದ್ದಾರೆ. ಹೆಸರನ್ನ ಉಪಯೋಗಿಸ್ಕೊಳ್ಳಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ. ಮೋದಿ ಸರ್ಕಾರ ಬಂದ ಮೇಲೆ 100 ದಿನ ಕೆಲಸ ಕೊಟ್ಟಿದ್ದು ಬರೀ 2% ಜನಕ್ಕೆ. ಕಾರಣ ಯಾಕಪ್ಪ ಅಂದ್ರೆ ಕಳೆದ 10 ವರ್ಷದಿಂದ ಅವರು ಮನ್ರೇಗಾ ಬಜೆಟ್ ಕಡಿತ ಮಾಡಿಕೊಂಡೇ ಬಂದಿದ್ದಾರೆ. ಒಂದೇ ವರ್ಷದಲ್ಲಿ 60,000 ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ರು ಬಜೆಟ್ ಅನ್ನ. ನೀವು ದುಡ್ಡು ಹಾಕಲ್ಲ ಅಂದ್ರೆ ಮಾನವ ದಿನಗಳನ್ನ ಹೇಗೆ ಸೃಜನೆ ಮಾಡ್ತೀರಾ? ಓನ್ಲಿ 2% in the entire country got 100 days job. ವಿಬಿಜಿಆರ್ಎಎಂ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ವಿರೋಧಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಈ ಕುರಿತು ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಾಜಪೇಯಿ ಸರ್ಕಾರ ಮಾಡಿದಂತಹ ಸ್ಕೀಮ್ಗಳಿಗೆ ಕಾಂಗ್ರೆಸ್ ಹೆಸರು ಬದಲಿಸಿದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಬಹಳಷ್ಟು ಯೋಜನೆಗಳನ್ನ ತಮ್ಮದು ಅಂತ ಬಿಂಬಿಸ್ತಾ ಇದೆ. ಹೊಸ ವಿಬಿಜಿಆರ್ಎಎಂ ಯೋಜನೆಯಿಂದಾಗಿ ಜನರಿಗೆ ಸಮಸ್ಯೆ ಇಲ್ಲ, ಕಾಂಗ್ರೆಸ್ನವರಿಗೆ ಸಮಸ್ಯೆಯಾಗಿರುವುದು ಅಂದಿದ್ದಾರೆ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರ ಹೆಸರಲ್ಲೂ ಇಟ್ಕೊಂಡಿದ್ದೀವಿ. ಕಾಲಕ್ರಮೇಣವಾಗಿ ಕೆಲವು ಬದಲಾಗ್ತವೆ. ಕೇಂದ್ರ ಸರ್ಕಾರದ ಈ ರೀತಿಯ ಯೋಜನೆಗಳನ್ನ ವಿರೋಧಿಸತಕ್ಕಂಥದ್ದು ಕೂಡ ಕಾನೂನುಬಾಹಿರ ಮತ್ತು ಸಂವಿಧಾನದ ವಿರೋಧಿ ಸರ್ವ ಶಿಕ್ಷಣ ಅಭಿಯಾನ, ಅದು ವಾಜಪೇಯಿ ಬರ್ತದೆ. ನೀವೇನ್ ಮಾಡಿದ್ರೆ ಅದನ್ನ ರೈಟ್ ಟು ಎಜುಕೇಶನ್ ನಾವೇ ತಂದಿದ್ದು ಅಂದ್ರೆ ಅದು ಮೊದಲು ಇರಲಿಲ್ವಾ? ಇದ್ದಿದ್ದನ್ನು ಬದಲಾಯಿಸಿದ್ರೆ ನಿಮ್ಮನ್ನು ಅಂಗಿ ಅರಿಯಲಿಕ್ಕೆ ಒಳ್ಳೆ ಅವಕಾಶಗಳಿದೆ. ನೀವೆಲ್ಲೆಲ್ಲಿ ಲೂಟಿ ಮಾಡಿದ್ರಿ, ಮೋಸ ಮಾಡಿದಿರಿ, ಎಲ್ಲೆಲ್ಲ ನುಂಗಿದ್ರಿ, ಎಲ್ಲಿ ಗಂಟಲ್ಲಿ ತಗ್ಲಾಕೊಂಡಿತ್ತು ಎಲ್ಲ ಹೇಳಕ್ ಆಯ್ತಲ್ಲ ನಮ್ಗೆ. ಜೆಬಿಎ ಚುನಾವಣೆ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸುಪ್ರೀಂ ಆದೇಶದ ಪ್ರಕಾರ ಚುನಾವಣೆ ಮಾಡ್ತೇವೆ. ಚುನಾವಣೆ ಮಾಡೋದು ನಮ್ಮ ಕರ್ತವ್ಯ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು, ಹೊಸ ನಾಯಕರನ್ನ ತರಬೇಕು, 5 ಪಾಲಿಕೆಯನ್ನ ಗೆಲ್ತೇವೆ. ನಾವು ಮಾಡಿದ ಕೆಲಸ ನಮ್ಮನ್ನ ಗೆಲ್ಲಿಸುವ ವಿಶ್ವಾಸವಿದೆ. ಬಿಜೆಪಿ ಜೆಡಿಎಸ್ನವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು ನನ್ನ ಡ್ಯೂಟಿ. ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಮಾಡಿರುವಂಥ ಕೆಲಸಕ್ಕೆ, ನಾವು ಕೊಟ್ಟಿರುವಂಥ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಜನ ಯೋಚನೆ ಮಾಡಿ ಮತ ಹಾಕಿದ್ರೆ 5 ನಾವೇ ಗೆಲ್ತೀವಿ. 100ಕ್ಕೆ 75 ಭಾಗ ಜನ ನಮಗೆ ಹಾಕಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ನ ಕೊಡುಗೆ 100ಕ್ಕೆ 99 ಭಾಗ. ಉಳಿದಿರ್ತಕ್ಕಂಥ ಬಿಜೆಪಿ ಪಕ್ಷ 1% ಇಲ್ಲ. ಹಿಂದೆ ಬಿಜೆಪಿಯವರು 2 ಅವಧಿಗೆ ಅಧಿಕಾರದಲ್ಲಿದ್ದರು. ಯಾವುದನ್ನ ಒಂದೇ ಒಂದು ಅವರು ಬಿಟ್ಟೋಗಿರೋ ತೋರಿಸಿ ಒಳ್ಳೆ ಕೆಲಸ ಯಾವುದನ್ನ ಅವ್ರೇನು ಕೆಲಸ ಅವ್ರೇನು ಮಾಡಿದ್ರು ಅಂದರೆ 14 ಕಡೆಗಳನ್ನ ಅಡ ಇಟ್ಬಿಟ್ಟೋಗಿದ್ದು ಬಿಜೆಪಿ ಅವಧಿನಲ್ಲಿ, ಬಿಬಿಎಂಪಿನಲ್ಲಿ. ಇಬಿಎ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಎಲ್ಲ ರೆಡಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ನಾವು 5 ಕಾರ್ಪೊರೇಷನ್ ಮಾಡಿದ್ದೀವಿ, ಡಿಲಿಮಿಟೇಷನ್ ಮಾಡಿದ್ದೀವಿ. ಈಗಾಗಲೇ ವಾರ್ಡ್ ವೈಸು ರಿಸರ್ವೇಷನ್ ಸಮೇತ ನಾವು ಡಿಕ್ಲೇರ್ ಮಾಡಿ ಅಬ್ಜೆಕ್ಷನ್ಸ್ ಕಾಲ್ಫಾರ್ಮ್ ಮಾಡಿದ್ದೀವಿ. ಏನು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ದಾರೆ, ಅವರು ನಮ್ಮ ಅಡ್ವೊಕೇಟ್ ಸಮೇತ ಅದನ್ನು ಒಪ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಚುನಾವಣೆ ನಡೆಸ್ತೀವಿ. ನಾವು ಸ್ಪರ್ಧೆ ಮಾಡದೆ 5ಕ್ಕೆ 5 ಗೆಲ್ಲಿಕ್ಕೆ. ಬಳ್ಳಾರಿಯಿಂದ ಬಿಜೆಪಿ ನಾಯಕರ ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ಪಾದಯಾತ್ರೆಗೆ ಅನುಮತಿ ನೀಡುವಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ. ಇದೇ ಜನವರಿ 17ರಿಂದ ಪಾದಯಾತ್ರೆ ಆರಂಭಕ್ಕೆ ರೆಡ್ಡಿ ರಾಮುಲು ಮುಂದಾಗಿದ್ದಾರೆ. ಅಲ್ಲದೆ ಪಾದಯಾತ್ರೆಯ ರೂಟ್ ಮ್ಯಾಪ್ ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಕೆ ಮಾಡಿದ್ದು, ರೂಟ್ ಮ್ಯಾಪ್ ಆಧರಿಸಿ ಪಾದಯಾತ್ರೆಗೆ ಅನುಮತಿಗೆ ಕೇಳಿ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ಇನ್ನು ಪತ್ರ ಬರೆದ ವಿಚಾರವಾಗಿ ಮಾತನಾಡಿದ ಬಿವೈ ವಿಜಯೇಂದ್ರ, ಬಳ್ಳಾರಿಯಲ್ಲಿ ಆತಂಕದ ವಾತಾವರಣ ಇರೋದು ಸತ್ಯ. ಹೀಗಾಗಿ ಸ್ಥಳೀಯ ನಾಯಕರ ಅಪೇಕ್ಷೆಯಂತೆ ಪಾದಯಾತ್ರೆ ಮಾಡಲು ನಿರ್ಧರಿಸಿದ್ದೇವೆ. ಈ ಬಗ್ಗೆ ವರಿಷ್ಠರ ಗಮನಕ್ಕೂ ತಂದಿದ್ದೇವೆ. ಬರುವ ದಿನಗಳಲ್ಲಿ ಇದರ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂದಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡು ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ.
ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂತಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಜನವರಿ 17ರಂದು ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ಸಂಬಂಧ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಬಿಜೆಪಿ ಶಾಸಕ ಶ್ರೀವತ್ಸ ದೂರು ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿ ಹರಿದಾಡಿಸುತ್ತಿದ್ದಾರೆ ಅಂತ ಆರೋಪಿಸಿ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಗಲಾಟೆಗೆ ಅಮಿತ್ ಶಾ ಕಾರಣ, ಹೆಣ ಬೀಳಿಸಿ ರಾಜಕಾರಣ ಮಾಡಿ ಅಂತ ಅಮಿತ್ ಶಾ ವಿ ಸೋಮಣ್ಣ ಮೂಲಕ ರೆಡ್ಡಿ ರಾಮುಲುಗೆ ಸಂದೇಶ ಕೊಟ್ಟಿದ್ದಾರೆ. ವಿ ಸೋಮಣ್ಣ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಲಕ್ಷ್ಮಣ್ ಹೇಳಿದ್ದಾರೆ. ಇದೆಲ್ಲವೂ ಸುಳ್ಳು ಹಾಗೂ ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆ ಎಂ ಲಕ್ಷ್ಮಣ್ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಶ್ರೀವತ್ಸ ದೂರನ್ನ ಕೊಟ್ಟಿದ್ದಾರೆ. ರಾಜ್ಯದ ವಕ್ತಾರ ಅಂತ ಹೇಳ್ಕೊಳ್ಳುವಂಥ ಎಂ ಲಕ್ಷ್ಮಣ್ ಅನ್ನುವಂಥ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವ್ರ ಜೊತೆ ಅಮಿತ್ ಶಾ ಅವರನ್ನ ಮತ್ತೆ ಸೋಮಣ್ಣ ಅವ್ರನ್ನ ಅವಹೇಳನಕಾರಾಗಿ ಮಾಧ್ಯಮದಲ್ಲಿ ಮಾತನಾಡಿರೋದನ್ನ ಕುರಿತು ಇವತ್ತು ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ನಾವು ದೂರನ್ನು ಸಲ್ಲಿಸಿದ್ದೀವಿ. ಗಂಭೀರವಾದಂಥ ಬೇಸ್ಲೆಸ್ ಅಲಿಗೇಷನ್ ಅನ್ನ ಸನ್ಮಾನ್ಯ ಲಕ್ಷ್ಮಣ್ ಅವರು ಮೈಸೂರಿನಲ್ಲಿ ಮಾಡಿರುವಂಥದ್ದು, ಅದೆಲ್ಲವನ್ನ ತನಿಖೆಗೆ ಒಳಪಡಿಸಬೇಕು. ಲಕ್ಷ್ಮಣ್ ಅವರನ್ನ ದೂರು ದಾಖಲಿಸಬೇಕು ಮತ್ತು ಅವ್ರನ್ನ ತೀವ್ರವಾದಂಥ ತನಿಖೆ ಮಾಡಬೇಕು. ರಾಜ್ಯದ ತುಮಕೂರಲ್ಲಿ ಒಳಾಂಗಣ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಪರಮೇಶ್ವರ್ ಹೆಸರು ಇಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ವಿರೋಧದ ನಡುವೆಯೂ ಇಂದು ಸಚಿವ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಕ್ರೀಡೆಯಲ್ಲಿ ಪರಂ ಮಾಡಿದಂತಹ ಸಾಧನೆಗಳ ಪ್ರಮಾಣ ಪತ್ರಗಳನ್ನು ಅನಾವರಣ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಹೆಸರಿಟ್ಟಿರುವುದಕ್ಕೆ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಹೆಸರು ಬದಲಾವಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಂಸದ ಬೊಮ್ಮಾಯಿ, ಡಾಕ್ಟರ್ ಪರಮೇಶ್ವರ್ ಹೆಸರು ನಾಮಕರಣ ಅಕ್ಷಮ್ಯ. ಮನ್ರೇಗಾ ಹೆಸರು ಬದಲಿಸಿದ್ದಕ್ಕೆ ಗದ್ದಲ ಮಾಡಿದ್ರು. ಈಗ ಪರಮೇಶ್ವರ್ ಹೆಸರು ಇಡೋದು ಗಾಂಧಿಗೆ ಮಾಡುವ ಅಪಮಾನ ಅಲ್ವಾ ಅಂತ ಕಿಡಿಕಾರಿದ್ದಾರೆ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರ ಹೆಸರನ್ನು ಬದಲಾವಣೆ ಮಾಡುವಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನು ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂಥದ್ದು ಅಕ್ಷಮ ಅಪರಾಧ. ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಮನ್ರೇಗಾ ಅನ್ನ ಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿರುವಂಥದ್ದಕ್ಕೆ ಬಹಳ ದೊಡ್ಡ ಇಶ್ಯೂ ಆಗಿ ಅದನ್ನು ಪರಿವರ್ತನೆ ಮಾಡಿದರು. ಏನು ಮಹಾತ್ಮ ಗಾಂಧಿಯ ನಿಜವಾದಂಥ ಫಾಲೋವರ್ಸ್ ಇವರೇ ಅನ್ನೋ ರೀತಿಯಲ್ಲಿ ನಿನ್ನೆನೂ ಕೂಡ ನಮ್ಮ ಖರ್ಗೆ ಸಾಹೇಬರು ಮಾತಾಡಿದರು. ಮಾತಾಡೋದು ಒಂದು ಮಾಡೋದು ಒಂದು. ಇದು ಕಾಂಗ್ರೆಸ್ಸಿನ ನೀತಿ. ನಡೆನೇ ಬೇರೆ, ನುಡಿನೇ ಬೇರೆ. ಅದಕ್ಕೆ ಸಾಕ್ಷಿ ಇಷ್ಟೆಲ್ಲ ನಡೀತಿರುವಂತಹ ಸಂದರ್ಭದಲ್ಲಿನೇ ಒಂದು ದಾಷ್ಟ್ಯವನ್ನು ತೋರಿಸಿ ದುಸ್ಸಾಹಸವನ್ನು ಮಾಡಿ ಅಲ್ಲಿ ಪರಮೇಶ್ವರ ಹೆಸರಿಟ್ಟಿರುವಂಥದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂಥ ದೊಡ್ಡ ಅವಮಾನ. ಇನ್ನು ಪರಮೇಶ್ವರ್ ಹೆಸರು ನಾಮಕರಣಕ್ಕೆ ವಿರೋಧ ಹಿನ್ನೆಲೆ ಬಿಜೆಪಿ ವಿರುದ್ಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಎದುರು ಪ್ರತಿಭಟನೆ ಮಾಡಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಬೀದಿ ನಾಯಿ ಮರಿಯನ್ನ ಕಾಂಪೌಂಡ್ಗೆ ಎಸೆದು ಬಳಿಕ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಜೆಪಿ ನಗರದ 7ನೇ ಹಂತದಲ್ಲಿ ನಡೆದಿದೆ. ನೇಪಾಳಿ ಕಿರಣ್ ಎಂಬಾತ ನಾಯಿ ಮರಿಯನ್ನ ಗೋಡೆಗೆ ಎಸೆದು ಬಳಿಕ ಅದು ಮತ್ತೆ ಬದುಕಿರುವುದನ್ನು ನೋಡಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಈತನ ವಿಕೃತಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿ ನಗರದಲ್ಲಿ ಕೋಟಿ ವಂಚನೆ ಮಾಡಲಾಗಿದೆ. ಸುಮಾರು 600 ಜನರಿಗೆ ಕೋಟಿ ವಂಚನೆ ಮಾಡಲಾಗಿದೆ. ಬಳ್ಳಾರಿ ನಗರದ ರಾಮನಗರದಲ್ಲಿರುವ ವೆಂಕಟೇಶ್ ಅನ್ನೋರು ಕಳೆದ 2 ವರ್ಷದಿಂದ ಚೀಟಿ ನಡೆಸ್ತಾ ಇದ್ರಂತೆ. ವೆಂಕಟೇಶ್ ನಂಬಿ 600ಕ್ಕೂ ಅಧಿಕ ಜನರು 1 ಲಕ್ಷದಿಂದ 50 ಲಕ್ಷದವರೆಗೆ ಚೀಟಿ ಹಣ ಕಟ್ಟಿದ್ದಾರೆ. ಆದರೆ ಈಗ ಇದ್ದಕ್ಕಿದ್ದಂತೆ ವೆಂಕಟೇಶ್ ಎಸ್ಕೇಪ್ ಆಗಿದ್ದು, ನಮಗೆ ನ್ಯಾಯ ಕೊಡಿಸಿ, ನಮ್ಮ ಹಣ ನಮಗೆ ಕೊಡಿಸಿ ಅಂತ ಸಂತ್ರಸ್ತರು ಕಣ್ಣೀರಿಟ್ಟಿದ್ದಾರೆ. ಎಸ್ಪಿ ಕಚೇರಿಗೆ ಆಗಮಿಸಿ ನೂರಾರು ಜನರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಧಿ ರಹಸ್ಯದ ಸುದ್ದಿಗಳನ್ನು ನೋಡೋಣ.
ನಿಧಿ ಸಿಕ್ಕಿರುವಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿದ್ರು. ನಿಧಿ ಸಿಕ್ಕ ಜಾಗ ಪರಿಶೀಲನೆ ನಡೆಸಿದ ಬಳಿಕ ಕಸ್ತೂರಬಾ ರಿತ್ತಿ ಕುಟುಂಬದೊಂದಿಗೆ ಎಚ್.ಕೆ. ಪಾಟೀಲ್ ಚರ್ಚೆ ನಡೆಸಿದ್ರು. ಅಲ್ಲದೆ ಜಾಗ ಕೊಡ್ತೇವೆ, ಆಶ್ರಯ ಯೋಜನೆಯಡಿಯಲ್ಲಿ ಮನೆ ಕೊಡ್ತೇವೆ ಅಂತ ಎಚ್.ಕೆ. ಪಾಟೀಲ್ ಭರವಸೆ ನೀಡಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದ ಕುರಿತು ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರ ಮಾಡ್ತಾ ಇದೆ. ಈ ಹಿನ್ನೆಲೆ ನಿಧಿ ಸಿಕ್ಕಿದ್ದ ಕಸ್ತೂರಿ ರಿತ್ತಿ ತಮ್ಮ ಮಗನಿಗೆ ಶಿಕ್ಷಣ ಕೊಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಬಿಎಚ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಪ್ರಜ್ವಲ್ ರಿತ್ತಿಗೆ ಪಿಯುಸಿವರೆಗೂ ಉಚಿತ ಶಿಕ್ಷಣ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಪ್ರಜ್ವಲ್ ರಿತ್ತಿ ಈಗ 8ನೇ ತರಗತಿ ಕಲಿತಾ ಇದ್ದಾನೆ. ಮುಂದಿನ ಪಿಯುಸಿವರೆಗೂ ಸಂಪೂರ್ಣ ಉಚಿತ ಶಿಕ್ಷಣ ನೀಡುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಏನು ಪ್ರಾಮಾಣಿಕತೆ ಮೆರೆದಂಥ ನಮ್ಮ ಪ್ರಜ್ವಲ್ ರಿತ್ತಿ ಏನಿದ್ದಾರೆ, ಅವರು ನಮ್ಮ ಲಕ್ಕುಂಡಿಯ ನಮ್ಮ ಸಂಸ್ಥೆ ಆದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಅವನಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲ ಆಡಳಿತ ಮಂಡಳಿಯವರಿಗೆ ಚರ್ಚಿಸಿ ಆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಖುಷಿ ಆಗ್ತದೆ ನಮ್ಗೆ, ಭಾಳ ಖುಷಿ. ಅವ್ರಿಗೆ ಮೇಲೆ ಹೆಮ್ಮೆ ಅದ. ಎಲ್ಲಿ ಓದ್ತಾನ ಅಲ್ಲಿ ಅವನ್ನ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಬಸಪ್ಪ ಬಡಿಗೇರೆ ಎನ್ನುವವರಿಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಮತ್ತು ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಸಿಕ್ಕಿದೆ. ಬಸಪ್ಪ ಬಡಿಗೇರ ಅವರು ಹಲವು ವರ್ಷಗಳಿಂದ ಶೋಧ ಕಾರ್ಯ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಹಲವು ವಸ್ತುಗಳು ಸಿಕ್ಕಿದ್ದು ಆಗಲೂ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈಗ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲಿ ಹೆದ್ದಾರಿ ಅಗಲೀಕರಣ ಹಿನ್ನೆಲೆ ರಸ್ತೆ ಬದಿಯ ಮನೆಗಳನ್ನು ತೆರವು ಮಾಡಲಾಗ್ತಾ ಇದೆ. ನಗರಸಭೆ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಬೃಹತ್ ಜೆಸಿಬಿ ಬಳಸಿ ತೆರವು ಮಾಡಲಾಗ್ತಾ ಇದೆ. ಇನ್ನು ತೆರವು ಕಾರ್ಯಾಚರಣೆ ವೇಳೆ ಸ್ಥಳೀಯರು ಹಾಗೂ ಕಮಿಷನರ್ ಮಧ್ಯೆ ವಾಗ್ವಾದ ಉಂಟಾಯಿತು. ರಸ್ತೆ ಬದಿಯ 50 ಕುಟುಂಬಗಳ ಸ್ಥಳಾಂತರಕ್ಕೆ ನಗರಸಭೆ ನಿರ್ಧಾರ ಮಾಡಿತು. ನಿವೇಶನ ನಿಗದಿ ಮಾಡಿದ್ದೀರಿ, ಹಕ್ಕುಪತ್ರ ನೀಡಲು ಯಾಕೆ ತಡ ಅಂತ ಸ್ಥಳೀಯರು ಕಮಿಷನರ್ಗೆ ಪ್ರಶ್ನೆ ಮಾಡಿದ್ದಾರೆ. ನಮಗೆ ಮೊದಲು ನಿವೇಶನ ಕೊಡಿ, ನಂತರ ಮನೆ ಖಾಲಿ ಮಾಡ್ತೀವಿ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. ರಸ್ತೆ ತಡೆ ಮಾಡಿ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಚಪ್ಪಲಿಯಲ್ಲಿ ಹೊಡೆಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟಿ ಶರ್ಟ್ ಮೇಲಿನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟು ಹಾಕಿ ತಪ್ಪು ಮಾಡಿದ್ವಿ ಅಂತ ಕಿಡಿಕಾರಿದರು. ಕೇರಳ ಪೊಲೀಸರ ವಿರುದ್ಧ ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳು ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದಿಂದ ತೆರಳಿರುವಂತಹ ಮಾಲಾಧಾರಿಗಳ ವಾಹನಗಳನ್ನು ಶಬರಿಮಲೆಯಿಂದ 30-60 ಕಿಲೋಮೀಟರ್ ದೂರದಲ್ಲೇ ಪೊಲೀಸರು ತಡೆಯುತ್ತಿದ್ದಾರೆ. ಎರೆಮಲೆಯಲ್ಲಿ ವಾಹನವನ್ನು ನಿಲ್ಲಿಸಿ ಕೇರಳ ಬಸ್ ಮೂಲಕ ಶಬರಿಮಲೆಗೆ ಹೋಗಿ ಅಂತಿದ್ದಾರಂತೆ ಪೊಲೀಸರು. ಇದನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲೆಯ 5,000 ಮಾಲಾಧಾರಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವ ಮೆಟ್ರೋ ಪ್ರಯಾಣಿಕರ ಅನುಕೂಲಕ್ಕಾಗಿ BMRCL ಹೊಸ ಪ್ಲಾನ್ ಮಾಡಿದೆ. ಮೊಬೈಲ್ QR ಆಧಾರಿತ 1, 3 and 5 ದಿನದ ಅನಿಯಮಿತ ಓಡಾಟ ತಪಾಸಣಾ ಪರಿಚಯ ಮಾಡಿದೆ. 1 ದಿನಕ್ಕೆ ₹250, 3 ದಿನಕ್ಕೆ ₹550, 5 ದಿನಕ್ಕೆ ಪಾಸಿಗೆ ₹850 ನಿಗದಿಪಡಿಸಲಾಗಿದೆ. ಮೊಬೈಲ್ ಮೂಲಕ ಡಿಜಿಟಲ್ ಪಾಸ್ ಖರೀದಿಸಿ ಮೆಟ್ರೋದಲ್ಲಿ ಪ್ರಯಾಣಿಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಯುವ ಮುಖಂಡ ಹಾಲಗದ್ದೆ ಉಮೇಶ್ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಜಯಶೀಲಗೌಡ ಮಾಸ್ತಿಕಟ್ಟೆ, ಕಾರ್ಯದರ್ಶಿಯಾಗಿ ರತ್ನಾಕರ್ ಕುಂಟಿಗೆ ಮತ್ತು ಖಜಾಂಚಿಯಾಗಿ ಅಂಕಿತಾ ಮೇಕೇರಿ ಆಯ್ಕೆಯಾಗಿದ್ದಾರೆ. ಈಗ ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಬೀದಿ ನಾಯಿಗಳ ಕಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಬೀದಿ ನಾಯಿಗಳ ಕಡಿತದಿಂದ ಜೀವ ಕಳೆದುಕೊಂಡವರ ಕುಟುಂಬಕ್ಕೆ ಹಾಗೂ ಗಾಯಗೊಂಡವರಿಗೆ ಸರ್ಕಾರವೇ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ನಾಯಿ ದಾಳಿಯಿಂದ ಸಂಭವಿಸಿರುವ ಮಗುವಿನ ಸಾವಿಗೆ ಯಾರು ಹೊಣೆ? ನ್ಯಾಯಾಲಯವು ಕಣ್ಣುಮುಚ್ಚಿ ಎಲ್ಲವೂ ನಡೆಯಲು ಬಿಡಬೇಕೆ ಅಂತ ಹೇಳಿ ತ್ರಿಸದಸ್ಯ ಪೀಠ ಸರ್ಕಾರಕ್ಕೆ ಹೇಳಿದೆ. ಕೇವಲ ನಾಯಿಯ ಮೇಲಷ್ಟೇ ಕನಿಕರ ಯಾಕೆ? ಮಾನವನ ಮೇಲಿನ ದಾಳಿಗಳ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ನಾಯಿ ಪ್ರೇಮಿಗಳ ಸಂಘಟನೆಗಳಿಗೆ ಕೋರ್ಟ್ ಪ್ರಶ್ನೆ ಮಾಡಿದೆ.
ಕೇವಲ 30 ನಿಮಿಷದಲ್ಲಿ ಮನೆಗೆ ವಸ್ತುಗಳನ್ನು ಡೆಲಿವರಿ ಮಾಡುವಂತಹ ವ್ಯವಸ್ಥೆಯನ್ನ ಬ್ಲಿಂಕಿಟ್ ಕೈಬಿಟ್ಟಿದೆ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಬ್ಲಿಂಕಿಟ್ 10 ಮಿನಿಟ್ ಡೆಲಿವರಿ ಸೇವೆಯನ್ನು ನಿಲ್ಲಿಸಿದೆ. ಗಿಗ್ ಕಾರ್ಮಿಕರ ಸುರಕ್ಷತೆಗಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 10 ನಿಮಿಷಗಳ ವಿತರಣಾ ಮಾದರಿಯಿಂದ ನಮಗೆ ಒತ್ತಡ ಆಗ್ತಾ ಇದೆ. ಇದನ್ನು ರದ್ದುಪಡಿಸಬೇಕು ಅಂತ ಒತ್ತಾಯಿಸಿ ಕೆಲ ದಿನಗಳ ಹಿಂದೆ ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಸೇರಿದಂತೆ ಆನ್ಲೈನ್ ಆಪ್ಗಳ ಗಿಗ್ ಕಾರ್ಮಿಕರು ಮುಷ್ಕರ ನಡೆಸಿದರು. ಆಂಧ್ರಪ್ರದೇಶದ ಕಾಕಿನಾಡ ಜಿಲ್ಲೆಯ ಸರ್ಲಾಂಕ ಎಂಬ ಗ್ರಾಮ ಸುಟ್ಟು ಕರಕಲಾಗಿದೆ. ಗ್ಯಾಸ್ ಸೋರಿಕೆ, ಅಗ್ನಿ ಅವಘಡದಿಂದ ನಿನ್ನೆ ರಾತ್ರಿ ಬುಡಕಟ್ಟು ಕುಟುಂಬಗಳಿಗೆ ಸೇರಿದ 40 ಹೆಚ್ಚು ಅಧಿಕ ಹುಲ್ಲಿನ ಮನೆಗಳು ಬೆಂಕಿಗಾಹುತಿಯಾಗಿವೆ. ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮನೆ ಕಳೆದುಕೊಂಡವರಿಗೆ ಸಾಧ್ಯವಿರುವ ಎಲ್ಲ ಸಹಾಯ ಮಾಡೋದಾಗಿ ಸಿಎಂ ಚಂದ್ರಬಾಬು ನಾಯ್ಡು ಭರವಸೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಪೊಲೀಸರು ಆಪರೇಷನ್ ಗ್ಯಾಂಗ್ ಬಸ್ಟ್ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. 48 ಗಂಟೆಗಳಲ್ಲಿ ವಿವಿಧ ಗ್ಯಾಂಗ್ಸ್ಟರ್ಗಳೊಂದಿಗೆ ಸಂಪರ್ಕ ಹೊಂದಿದ್ದ 500ಕ್ಕೂ ಹೆಚ್ಚು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕೊಲೆ ಯತ್ನ, ದರೋಡೆ, ಅಕ್ರಮವಾಗಿ ಶಸ್ತ್ರಾಸ್ತ್ರಗಳ ಸಂಗ್ರಹ ಮಾಡಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಭಾರತೀಯ ಸೇನಾಪಡೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಇನ್ನೂ ಸಕ್ರಿಯವಾಗಿದೆ. ಗಡಿಯಲ್ಲಿ ಕೆಲವು ಟೆರರ್ ಕ್ಯಾಂಪ್ ಜೀವಂತವಾಗಿದೆ. ಆದರೂ ಈಗ ಉಗ್ರರ ಉಪಟಳ ಕಡಿಮೆಯಾಗಿದೆ. ಇನ್ನು 1963ರ ಪಾಕ್ ಚೀನಾ ನಡುವೆ ನಡೆದ ಶಾಕ್ಸ್ಗಾಮ್ ಒಪ್ಪಂದವೇ ಅಕ್ರಮ ಅಂತ ಅವರು ಹೇಳಿದ್ದಾರೆ. ವಿದೇಶದ ಸುದ್ದಿಗಳನ್ನು ನೋಡೋಣ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ವ್ಯಾಪಾರ ನಿರ್ಬಂಧ ಸಮರ ಸಾರಿದ್ದಾರೆ. ಇರಾನ್ನೊಂದಿಗೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ 25% ಹೆಚ್ಚುವರಿ ಸುಂಕ ವಿಧಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ಈ ಆದೇಶವು ತಕ್ಷಣವೇ ಜಾರಿಗೆ ಬರಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ ಅವರ ಈ ನಿರ್ಧಾರದಿಂದ ಇರಾನ್ ಜೊತೆ ಉತ್ತಮ ವ್ಯಾಪಾರ ಸಂಬಂಧ ಹೊಂದಿರುವಂತಹ ಭಾರತದ ಮೇಲೆ ಪರಿಣಾಮ ಬೀರಲಿದೆ. ಇರಾನ್ ಖಮೇನಿ ಆಡಳಿತದಲ್ಲಿ ಬೆಲೆ ಏರಿಕೆ, ಅರಾಜಕತೆ ವಿರೋಧಿಸಿ ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಈಗ ಇದೇ ಪ್ರತಿಭಟನೆ ಹಿಂಸಾರೂಪಕ್ಕೂ ತಿರುಗಿತು. ಈವರೆಗೆ 600ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಮತ್ತಷ್ಟು ಹಿಂಸಾಚಾರ ಹೆಚ್ಚಾಗುವ ಹಿನ್ನೆಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಪ್ರಜೆಗಳಿಗೆ ಕೂಡಲೇ ಇರಾನ್ ತೊರೆಯುವಂತೆ ಸೂಚನೆ ನೀಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣಗಳು ಮುಂದುವರೆದಿದೆ. ದಕ್ಷಿಣ ಬಾಂಗ್ಲಾದ ಫೆನಿ ಜಿಲ್ಲೆಯ ದಗನ್ ಭುಯಾನ್ನಲ್ಲಿ 28 ವರ್ಷದ ಆಟೋ ಚಾಲಕನನ್ನ ಇರಿದು ಹತ್ಯೆ ಮಾಡಿದ್ದಾರೆ. ಸಮೀರ್ ಕುಮಾರ್ ದಾಸ್ ಮೃತಪಟ್ಟಿರುವಂತಹ ಹಿಂದೂ ಯುವಕ. ಬೆಳಿಗ್ಗೆ ಆಟೋ ರಿಕ್ಷಾದಿಂದ ಮನೆಯಿಂದ ಹೊರಟಿದ್ದಂತಹ ಸಮೀರ್ ಕುಮಾರ್ ದಾಸ್ ತಡರಾತ್ರಿ ಜಗತ್ಪುರ ಗ್ರಾಮದ ಬಳಿ ಶವವಾಗಿ ಪತ್ತೆಯಾಗಿದ್ದಾರೆ. ಪೊಲೀಸರು ನೀಡಿರುವಂತಹ ಮಾಹಿತಿ ಪ್ರಕಾರ ಚಾಕುವಿನಿಂದ ಹತ್ಯೆ ಮಾಡಿದ್ದಾರೆ. ಉಕ್ರೇನ್ ರಷ್ಯಾ ನಡುವಿನ ಸಂಘರ್ಷ ಮತ್ತಷ್ಟು ಬಿಗಡಾಯಿಸಿದೆ. ತಡರಾತ್ರಿ ಉಕ್ರೇನ್ನ ಕೀವ್ ನಗರದ ಮೇಲೆ ರಷ್ಯಾ ಪಡೆ ವಾಯು ದಾಳಿ ನಡೆಸಿದ್ದು ಒಬ್ಬರು ಮೃತಪಟ್ಟಿದ್ದಾರೆ. 293 ಡ್ರೋನ್ಗಳು ಮತ್ತು 18 ಕ್ಷಿಪಣಿಗಳಿಂದ ದಾಳಿ ನಡೆಸಲಾಗಿದೆ. 16 ಬೃಹತ್ ಕಟ್ಟಡಗಳು ಮತ್ತು 100 ವಾಹನಗಳಿಗೆ ಹಾನಿಯಾಗಿದೆ ಅಂತ ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪಾಂಡೆಂಗ್ಲಾಂಗ್ ರೆಜೆನ್ಸಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ನಗರದ ರಸ್ತೆಗಳು ನದಿಯಂತೆ ಹರಿಯುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ.